ಎನ್ಐಎ ಅಧಿಕಾರಿಗಳಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿದೆ. ಬೆಂಗಳೂರಲ್ಲಿ ಬಾಂಬ್ ಇಟ್ಟಿರುವಂಥವ್ರು ಯಾರು ಅನ್ನೋದ್ರ ಬಗ್ಗೆ. ಬೆಂಗಳೂರು ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಮೀರ್ ಟ್ರೈನಿಂಗ್ ಕೊಟ್ಟ ಯುವಕನಿಂದಲೇ ಸ್ಫೋಟ ಆಯ್ತಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಆ ಯುವಕನೇ ಬಾಂಬ್ ಸ್ಫೋಟ ಮಾಡಿದ್ನ? ಎನ್ಐಎ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಸುಳಿವು ಸಿಕ್ಕಿದೆ. ಈ ಮುಖಾಂತರ ಬೆಂಗಳೂರು ರಾಮೇಶ್ವರಂ ಕೆಫೆಯ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಮೀರ್ ಟ್ರೈನಿಂಗ್ ಕೊಟ್ಟಂತಹ ಯುವಕನೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ. ಆ ಯುವಕನಿಂದಲೇ ಬಾಂಬ್ ಬ್ಲಾಸ್ಟ್ ಆಗಿದೆ. ಇವನು ಸೈಯದ್ ಸಮೀರ್. ಯಾರಿವನು? ಇವನ ಇತಿಹಾಸ ಏನು ಅದರ ಬಗ್ಗೆ ನಂತರ ಹೇಳ್ತೀವಿ. ಇವನೊಬ್ಬ ಕನ್ವರ್ಟೆಡ್ ಮುಸ್ಲಿಂ. ಇವನು ಮಾಡಿದ ಅವಾಂತರಗಳೇನು, ಸಂಗತಿಗಳೇನು, ಅದೆಲ್ಲದರ ಬಗ್ಗೆ ಪೊಲೀಸರಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ಹೆಕ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಬಿಡುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಅವ್ರಿಗೆ ಗೊತ್ತಿದೆ. ಇದೆಲ್ಲದೂ ಕೂಡ ಟ್ರಯಲ್ ರೀತಿಯಲ್ಲಿ ಮಾಡಿರ್ತಾರೆ. ಆಮೇಲೆ ನಿಜಕ್ಕೂ ಏನಾದರೂ ಇವರು ಕಾರ್ಯರೂಪಕ್ಕೆ ಇಳಿದುಬಿಟ್ರೆ ಗತಿ ಏನು? ಸೈಯದ್ ಸಮೀರ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎನ್ಐಎ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಈ ಸಮೀರ್ ಟ್ರೈನಿಂಗ್ ಕೊಟ್ಟಂಥ ಯುವಕನೇ ಬಾಂಬ್ ಬ್ಲಾಸ್ಟ್ ಮಾಡಿದ್ನಾ? ಎಲ್ಲ ಒಂದು ಕಡೆಗೆ ಆರಂಭದ ವಿವರಗಳು ಹೌದು ಅಂತ ಹೇಳ್ತಾ ಇವೆ. ಹಾಗಾದರೆ ಯಾವ್ಯಾವ ಸುಳಿವು ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ? ಯಾವ್ಯಾವ ವಿವರಗಳನ್ನು ಕಲೆ ಹಾಕಿದ್ದಾರೆ? ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ? ಯಾರ್ಯಾರ ಕೈವಾಡ ಇದೆ? ಅದೆಲ್ಲ ವಿವರಗಳನ್ನು ಈಗ ಕಲೆ ಹಾಕ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಭಾಳ ಗಮನಿಸಬೇಕಾದಂಥ ಸಂಗತಿ ಇದು. ಅಂದರೆ ಇವನು ಸಮೀರ್, ಏನು ಕಥೆ? ಇವನು ಟ್ರೈನಿಂಗ್ ಕೊಟ್ಟಂಥ ಯುವಕರಿಂದಲೇ ಈ ರೀತಿ ಬ್ಲಾಸ್ಟ್ ಆಗಿರ್ಬೋದು ಅನ್ನುವಂಥ ಶಂಕೆ ಎನ್ಐಎ ಅಧಿಕಾರಿಗಳಿಗೆ ಬಂದಿರೋಕ್ಕೆ ಏನು ಕಾರಣ? ಯಾರಿವನು? ಎಲ್ಲಿದ್ದಾನೆ? ಇವನ ಹಿನ್ನೆಲೆ ಏನು? ವಿನಾಯಕ್. ರಂಗನಾಥ್, ಕಳೆದ ನವೆಂಬರ್ ತಿಂಗಳಲ್ಲೂ ಕೂಡ ಈತ ಏನು ಸೈಯದ್ ಸಮೀರ್ ಅಂತ ಇದ್ದಾನಲ್ಲ, ಆತ ಆ ಒಂದು ಖಾಸಗಿ ಶಾಲೆಯಲ್ಲಿ BCA ವ್ಯಾಸಂಗವನ್ನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಸಾಕಷ್ಟು ಯುವಕರನ್ನ ಒಂದು ನಿಷೇಧ ಸಂಘಟನೆಗೆ ಸೆಳೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತಾನೆ. ಅವಾಗ ಒಂದು ಕೇವಲವಾಗಿ ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ಯುವಕರ ಗುಂಪನ್ನ ಕಟ್ಕೊಂಡು ಆ ಖಾಸಗಿ ಶಾಲೆ ಆವರಣದಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾನೆ. ನಂತರದಲ್ಲಿ ಏನು ಮಿಯಾಜ್ ಮತ್ತು ಮಾಸ್ಟರ್ ಮೈಂಡ್ ಮಿಯಾಜ್ನ ಸಹಚರ ಈತ ಸೈಯದ್ ಸಮೀರ್ ಆಗಿರ್ತಾನೆ. ಈ ಸೈಯದ್ ಸಮೀರು ತದನಂತರದಲ್ಲಿ ಸಂಜೆ ವೇಳೆಗೆ ಗಾಂಧಿನಗರ ಪೊಲೀಸ್ ಸ್ಟೇಷನ್, ಕೌಲ್ ಬಜಾರ್ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕಷ್ಟು ಜನರನ್ನ ಏನು ಕಿಜೆಹಳ್ಳಿ ಡಿಜೆಹಳ್ಳಿ ಯಾವ ಮಾದರಿಯಲ್ಲಿ ಗಲಭೆ ಆಯ್ತಲ್ಲ ಅದೇ ಮಾದರಿಯಲ್ಲಿ ಒಂದು ಪ್ಲಾನ್ ಅನ್ನು ಕೂಡ ಸೃಷ್ಟಿ ಮಾಡಿರ್ತಾನೆ. ಆದ್ರೆ ಇಲ್ಲಿರ್ತಕ್ಕಂಥ ಪೊಲೀಸರ ಒಂದು ಸೂಕ್ಷ್ಮತೆ ಮತ್ತು ಇಂಟಿನ ಒಂದು ಮಾಹಿತಿ ಪ್ರಕಾರವಾಗಿ ಆ ಗಲಭೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ನಂತರದಲ್ಲಿ ಈತನನ್ನ ಡಿಸೆಂಬರ್ ತಿಂಗಳಲ್ಲಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾರೆ. ತನಿಖೆ ಮಾಡಿದಾಗ ಗೊತ್ತಾಗಿರುವಂತದ್ದು, ಈತ ಕರ್ನಾಟಕದಾದ್ಯಂತ ಸಾಕಷ್ಟು ಯುವಕರನ್ನ ತನ್ನ ನಿಷೇಧ ಸಂಘಟನೆಗೆ ಮತ್ತು ಉಗ್ರವಾದಿಗೆ ಸಾಕಷ್ಟು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ ಮತ್ತು ಸಾಕಷ್ಟು ಯುವಕರನ್ನ ಮೈಂಡ್ ವಾಶ್ ಮಾಡ್ತಾ ಇದ್ದ ಮತ್ತು ಏನು ಕೆಳವರ್ಗದ ಯುವಕರನ್ನು ಕೂಡ ಈತ ಕನ್ವರ್ಟ್ ಮಾಡುವಂತ ಯಂತ್ರ ಕೂಡ ಮಾಡ್ತಾ ಇದ್ದ. ಈತನಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ನಂತರದಲ್ಲಿ ಈತ ಸೈಯದ್ ಸಮೀರ್ ಸಂಬಂಧಪಟ್ಟಂತೆ ಇದು ಬಾಂಬ್ ಬ್ಲಾಸ್ಟಿಗೆ ಪ್ರಕರಣ ಸಂಬಂಧಪಟ್ಟಂತೆ ಏನಾಗಿದೆ ಅಂತಂದ್ರೆ, ಈತ ಏನು ಬಳ್ಳಾರಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯುವಕರಿಗೆ ಮೈಂಡ್ ವಾಶ್ ಮಾಡುವ ಮೂಲಕವಾಗಿ ಏನ್ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾನೆ. ಅದರಲ್ಲಿ ಓರ್ವ ಯುವಕ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎಂಬ ಮಹತ್ವದ ಸುಳಿಯನ್ನ ಈಗ ಸಿಕ್ಕಿರುವಂತದ್ದು. ಹೀಗಾಗಿ ಎನ್ಐಎ ಅಧಿಕಾರಿಗಳು ಸತತ 40 ಗಂಟೆಯನ್ನು ಕೂಡ ಬಳ್ಳಾರಿಯಲ್ಲಿಯೇ ಏನು ಕೌಲ್ ಬಜಾರ್ ಆಗಿರ್ಬೋದು ಮತ್ತು ಇನ್ನಿತರೆ ನಗರಗಳಲ್ಲಿ ಸುತ್ತಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಆ ಸಹಚರನ್ನು ಅನುಮಾನಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಈಗಾಗಲೇ ಕರೆದುಕೊಳ್ಳುವ ಮೂಲಕವಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಮತ್ತು CCTV ಫುಟೇಜ್ ಅಲ್ಲಿ ಆ ವ್ಯಕ್ತಿ ಬಂದು ಹಿಡಿದಾಗ ಸಂಕೇತ ಬಂದು ಹಿಡಿದ ಸಂದರ್ಭದಲ್ಲಿ ಆತನನ್ನು ಯಾರು ಸಂಪರ್ಕ ಮಾಡಿದ್ರು ಅವರನ್ನು ಕೂಡ ತನಿಖೆಯನ್ನು ಒಳಪಡಿಸ್ತಾ ಇದ್ದಾರೆ. ಈಗಾಗಲೇ ಮಹತ್ವವಾಗಿರ್ತಕ್ಕಂಥ ಟಿವಿ9ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಕನ್ವರ್ಟೆಡ್ ಯುವಕ ಅಂದ್ರೆ SN ಪೇಟೆಯ ಕನ್ವರ್ಟೆಡ್ ಯುವಕ ಆತನನ್ನ ಈಗ ಎನ್ಐಎ ವಶಕ್ಕೆ ಪಡೆಯುವ ಮೂಲಕವಾಗಿ ಮಹತ್ವದ ಮಾಹಿತಿಯನ್ನ ಪಡೆದು ಈಗಾಗಲೇ ಸೈಯದ್ನನ್ನು ಕೂಡ ಬೆಂಗಳೂರಲ್ಲಿ ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಈ ಬೆಂಗಳೂರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಬಳ್ಳಾರಿ ಮೂಲದಿಂದಲೇ ಏನು ಸೈಯದ್ ಸಮೀರ್ ಮತ್ತು ಮಾಸ್ಟರ್ ಮೈಂಡ್ ಮಿಯಾಜ್ ಅವರು ಕೂಡ ಏನು ಒಂದು ರೀತಿ ಸುಳಿವನ್ನು ವೃತ್ತಾಂತವನ್ನು ಕಟ್ಟಿದ್ರು. ಅದೇ ಪ್ರಕಾರವಾಗಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ತೀವ್ರ ರೀತಿಯಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಂಗತಿಗಳೀಗ ಲಭ್ಯ ಆಗ್ತಾ ಇವೆ. ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಯಾರ್ಯಾರ ಕೈವಾಡ ಇದೆ, ಯಾರೀ ಸಮೀರ್, ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನಮ್ಮ ಪ್ರತಿನಿಧಿ ವಿನಾಯಕ್ ಕೊಡ್ತಾ ಇದ್ರು. ಒಂದಿಷ್ಟು ಜನರನ್ನ ಟೀಮ್ ಮಾಡಿಕೊಂಡು ಈ ರೀತಿ
ತಲೆ ಕೆಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದ ಅಂತ, ಇವನೇ ಟ್ರೈನಿಂಗ್ ಕೊಟ್ಟಿರುವಂಥ ಯುವಕನಿಂದಲೇ ಈ ರೀತಿ ಬ್ಲಾಸ್ಟ್ ಆಯ್ತಾ? ಇದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಸ್ಫೋಟದ ಹಿಂದೆ ಬಳ್ಳಾರಿ ಮಾಡ್ಯೂಲ್ ಗ್ಯಾಂಗ್ ಏನಾದರೂ ಕೆಲಸ ಮಾಡಿದ್ಯಾ? ಸೈಯದ್ ಸಮೀರ್ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಯಾರಿವನು? ಇವನ ಹಿನ್ನೆಲೆ ಏನು? ಐಸಿಸ್ ಶಂಕಿತ ಉಗ್ರರಿಂದ ಒಂದು ಸಂಚು ನಡೆದಿತ್ತು ಬಳ್ಳಾರಿನಲ್ಲಿ. ಜೈಲಲ್ಲಿದ್ದಂಥ ಉಗ್ರ ಸೈಯದ್ ಸಮೀರ್ ಈಗ NIA ವಶಕ್ಕಿದ್ದಾನೆ. ಕೇವಲ 20 ವರ್ಷದ ಸೈಯದ್ ಸಮೀರ್, ಇವನು ಬಳ್ಳಾರಿಯ ನಿವಾಸಿ. ಬಳ್ಳಾರಿ ಮಾಡ್ಯೂಲ್ ಮಾಸ್ಟರ್ ಮೈಂಡ್ ಮಿನಾಸ ಸಹಚರ ಇವನು. ಖಾಸಗಿ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ BA ಓದ್ತಾ ಇದ್ದ. ಕಾಲೇಜು ಯುವಕರನ್ನ ಐಸಿಸ್ಗೆ ಸೆಳೆಯಲಿಕ್ಕೆ ಸಂಚು ಮಾಡ್ತಾ ಇದ್ದ, ಅವರ ತಲೆ ಕೆಡಿಸ್ತಾ ಇದ್ದ. ಇದು ಇವನ ಹಿನ್ನೆಲೆ. ಕಾಲೇಜು ಯುವಕರನ್ನ ಸೆಳೆಯುವಂಥದ್ದು, ICC ಸೇರಿ ಅಂತ ಅವ್ರನ್ನ ಪ್ರಚೋದಿಸೋದು, ಆ ಕೆಲಸವನ್ನು ಅವನು ಮಾಡ್ತಿದ್ದ. ಫಂಡಿಂಗ್ ಕೂಡ ಮಾಡ್ತಾ ಇದ್ದ ಯುವಕರನ್ನ ಸೆಳೆಯೋದಕ್ಕೆ. ಎಲ್ಲಿಂದ ಬರ್ತಿದ್ದೀವಿ ಈ ದುಡ್ಡು? ಏನು ಕತೆ? ಸೊ ಈಗ ಇವನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಸ್ಫೋಟದ ಹಿಂದೆ ಈ ಬಳ್ಳಾರಿ ಮಾಡ್ಯೂಲ್ ಕೆಲಸ ಮಾಡಿದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಮುಖಾಂತರ ಸೈಯದ್ ಸಮೀರ್ ಮತ್ತೊಮ್ಮೆ ಸುದ್ದಿಲ್ಲಿದ್ದಾನೆ. ಒಂದೊಂದೇ ಅವನ ಕರಾಳ ಮುಖ ಬಯಲಾಗ್ತಾ ಇದೆ. ಇನ್ನು ಬಾಂಬ್ ಬ್ಲಾಸ್ಟ್ನಲ್ಲಿ ಒಂದಷ್ಟು ಜನ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ. ಅಂಥವ್ರನ್ನು ಕೂಡ ಪತ್ತೆ ಹಚ್ಚುವಂಥ ಪ್ರಯತ್ನಗಳಾಗ್ತಾ ಇದೆ. 3 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೆ 3 ಜನರನ್ನು ವಶಕ್ಕೆ ಪಡೆಯಲಾಗಿದೆ. NIA ಅಧಿಕಾರಿಗಳು ಇವರನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಶುರು ಮಾಡಿದ್ದಾರೆ. ಮಿನಾಜ್ ಸೇರಿದಂತೆ ಒಟ್ಟು ಇಲ್ಲಿ ತನಕ 4 ವಶಕ್ಕೆ ಪಡೆಯಲಾಗಿದೆ. ಮತ್ತೆ ಈಗ 3 ಜನರನ್ನ ವಶಕ್ಕೆ ಪಡೆದಿರುವಂಥದ್ದು. ಇವರೆಲ್ಲರೂ ಕೂಡ ಅನುಮಾನಾಸ್ಪದ ವ್ಯಕ್ತಿಗಳು. ಇವ್ರದ್ದೇನು, ಇವರ ಪಾತ್ರ ಏನು, ಎತ್ತ, ಇದೆಲ್ಲದರ ಬಗ್ಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ 3 ಜನರನ್ನ NIA ವಶಕ್ಕೆ ಪಡೆದಿದೆ. ಇವ್ರದ್ದೇನಾದರೂ ರೋಲ್ ಇದೆಯಾ ಅದರ ಬಗ್ಗೆ ಅಂತ ಅವರಿಗೆ ಬಲವಾದಂಥ ಅನುಮಾನ ಇದೆ NIA ಅಧಿಕಾರಿಗಳಿಗೆ. ಹೀಗಾಗಿ ಈ 3 ಜನರನ್ನು ವಶಕ್ಕೆ ಪಡೆಯಲಾಗಿದೆ. ಈಗ ಮಿನಾಜ್ ಸೇರಿದಂತೆ 4 ಜನ ಆಯಿತು. 4ರನ್ನೂ ಕೂಡ ತೀವ್ರ ವಿಚಾರಣೆ ಒಳಪಡಿಸಲಾಗಿದೆ. ಬಳ್ಳಾರಿಯ ಸೈಯದ್ ಸಮೀರ್, ಮುಂಬೈನ ಇನಾಸ್ ಇಕ್ಬಾಲ್, ದೆಹಲಿಯ ಶಾನ್ ರೆಹಮಾನ್ ಅಲಿಯಾಸ್ ಹುಸೇನ್ ಇವರ ವಿಚಾರಣೆ